ನಮಗೆ ಏನಂದರೆ ಇವಾಗ ಆರ್ಟಿಕಲ್ಸ್ ಅవి ಬರಬೇಕಂದ್ರೆ ನಿಮಗೆ ಎಸ್ ಸಿ ಒ ರೂಲ್ಸ್ನು ಗೊತ್ತಾಗಬೇಕಾಗತ್ತೆ. ಅವು ಫಸ್ಟ್ ನೀವು ತಿಳ್ಕೊಂಡ್ರೆ ಆಮೇಲೆ ನಿಮಗೆ ಹೇಗೆ ಆರ್ಟಿಕಲ್ ಬರಬೇಕು ಅಂಬೋದು ಓಕೆ ಮಾಡೋಣ. ಮೇಡಮ್. ಬೇಸಿಕ್ ಏನಂದರೆ ನಮಗೆ ಯಾರಾದರೂ ನಾವು ನಾರ್ಮಲಾಗಿ ಬರೆಯೋದು ಏನಂದರೆ ಒಂದು ಸ್ಟೋರಿ ಅದ್ರ ಬಗ್ಗೆನ ಕಂಪ್ಲೀಟ್ ನಮ್ಗೆ ಏನು ಗೊತ್ತಾಗುತ್ತೋ ಅವು ಬರೆದು ಬಿಡ್ತೀವಿ. ಆದರೆ ನಾವು ಕಂಪ್ನಿಗೆ ಬರಬೇಕಂದ್ರೆ ಕಂಪ್ನಿಗೆ ಒಂದು ಎಸ್ ಸಿ ಒ ರೂಲ್ಸ್ ಇರ್ತವ್ರೆ. ಕಂಪ್ನಿ ಅಂದರೆ ವೆಬ್ಸೈಟ್ನಲ್ಲಿ ಬ್ಲಾಗ್ಸ್ ಬರಿಬೇಕಂದ್ರೆ ಇಲ್ಲಿ ನಾನು ತೋರಿಸ್ತೀನಿ. ಇದೆಲ್ಲ ಈ ತರಹ ಬ್ಲಾಗ್ಸ್ ಇರ್ತಾವ, ಆರ್ಟಿಕಲ್ಸ್ ಇರ್ತಾವ, ನ್ಯೂಸ್ ಇರ್ತಾವ. ಅಂದರೆ ಕಂಪ್ನಿಗೆ ಯಾವ ಕಂಪ್ನಿ ಅವರು ಹೇಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಆ ಥರ ಇರ್ತಾವ. ಅವರಿಗೆ ನೀವು ಕಂಟೆಂಟ್ ಬರಬೇಕಾಗಿದ್ರೆ ನಿಮ್ಗೆ ಈ ತರಹ ಆರ್ಟಿಕಲ್ ಬರೆಯೋದು ಡಿಫ್ರೆಂಟ್. ಅಂದರೆ ಕಂಟೆಂಟ್ ಯೂಸರ್ಗೆ ಯೂಸ್ ಆಗಬೇಕು, ಎಟ್ ದ ಸೇಮ್ ಟೈಮ್ ಗೂಗಲ್ಗೆ ಅವ್ರ ಅಲ್ಗಾರಿದಮ್ ಹೇಗಿರ್ತದೆ ಆಗಲೇ ಮಾಡಬೇಕು. ಅವರ ರೂಲ್ಸ್ ಹೇಗಿರ್ತಾವೋ ಅವು ಮಾಡಬೇಕು. ಫಸ್ಟು ರೂಲ್ಸ್ ಅಲ್ಗಾರಿದಮ್ಸ್ ನಾನು ಹೇಳ್ಕೊಡ್ತೀನಿ. ಅಲ್ಗಾರಿದಮ್ ರೂಲ್ಸ್ ಹೇಗಿರ್ತವೆ, ಹೇಗೆ ಬರಬೇಕಂತ. ಈ ತರಹ ಆರ್ಟಿಕಲ್ ಬರಬೇಕಂದ್ರೆ ನಿಮಗೆ ಸ್ವಲ್ಪ ಲಿಟ್ಲ್ ಬಿಟ್ಟು ರೂಲ್ಸ್ ಹೇಗೆ ಎಸ್ ಸಿ ಒ ಫ್ರೆಂಡ್ಲಿ ಆರ್ಟಿಕಲ್ ರೈಟಿಂಗ್ ಹೇಗೆ ಬರಬೇಕು. ಅದು ಎಸ್ ಸಿ ಒ ಅಂದರೆ ಗೂಗಲ್ಗೆ ಯೂಸ್ ಆಗಬೇಕು, ಆಗಲೇ ಯೂಸರ್ಗೆ ಯೂಸ್ ಆಗಬೇಕು. ಬೋತ್ ಸೈಡ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಆಪ್ಟಿಮೈಸೇಷನ್ ಮೀನ್ಸ್ ನಮಗೆ ಕಾಣಿಸೋದು ಹೇಗೆ ಮಿರರ್ನಲ್ಲಿ ನಮಗೆ ಕಾಣಿಸ್ತದೆ ಅದ್ರಾಗೆ ಸರ್ಚ್ ಇಂಜಿನಲ್ಲಿ ಕಾಣಿಸೋ ಅಂತ ನಮ್ಮ ವೆಬ್ಸೈಟ್ನ ಮಾಡೋದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಎಸ್, ಇದರಲ್ಲಿ ಫಸ್ಟ್ ಏನಾಗುತ್ತೆ ಅಂದರೆ ನೀವು ಆರ್ಟಿಕಲ್ ಬರಬೇಕಂದ್ರೆ ಫಸ್ಟ್ ನಿಮಗೆ ಕೀವರ್ಡ್ಸ್ ಬೇಕಾಗುತ್ತೆ. ಅವ್ರಿ ಕೀವರ್ಡ್ಸ್ ಅಂದರೆ ನಾವು ಇಲ್ಲಿ ಟೈಪ್ ಮಾಡ್ತೀವಲ್ಲ, ಇಲ್ಲಿ ಏನಂತ ನಿಮ್ಮ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ ಬಗ್ಗೆ ನೀವು ಸರ್ಚ್ ಮಾಡ್ತಾಯಿದ್ದೀರಿ. ನಾವು ಇದನ್ನೇನು ಕಾಳ್ತೀವಿ ಅಂದರೆ ಇದಕ್ಕೆ ನಾವು ಕೀವರ್ಡ್ಸ್ ಅಂತೀವಿ. ಇದಕ್ಕೆ ನೇಮು ಕೀವರ್ಡ್ಸ್ ಇದೇನಂದರೆ ಲಾಂಗ್ ಟೈಲ್ ಕೀವರ್ಡ್. ಒಂದು ಓಕೆ, ಫೈನ್ ಫೈನ್ ಎರಡು ಫೈನ್. ನೇಮ್ ವರ್ಡ್ಸ್ ಇದ್ದರೆ ಗೊತ್ತಿರೋದ್ರಿಗೆ ಅದು ಕೀವರ್ಡ್ಸ್ ಶಾರ್ಟ್ ಟೈಲ್ ಅಂತೀವಿ. ಹೌದು ಕೀವರ್ಡ್ಸ್ ಹೌದು. ಅಂತೀವಿ. ಓಕೆ. ಇದು ಎರಡಕ್ಕಿಂತ ಜಾಸ್ತಿ ವರ್ಡ್ಸ್ ಇದ್ದರೆ ಅದಕ್ಕೆ ಲಾಂಗ್ ಟೈಲ್ ಕೀವರ್ಡ್ ಅಂತ ಕಾಳ್ತೀವಿ ನಾವು. ಲಾಂಗ್ ಟೈಲ್ ಕೀವರ್ಡ್. ಎಸ್, ಈ ಓಕೆ ತರಹ ಓಕೆ. ನಮ್ಗೆ ಲಾಂಗ್ ಕೀವರ್ಡ್. ಓಕೆ. ಡಿಜಿಟಲ್ ಮಾರ್ಕೆಟಿಂಗ್ ಲಾಂಗ್ ಕಂಪನಿ ಟೈಮ್ ಕೀವರ್ಡ್. or ಓಕೆ. digital marketing company near Secunderabad, Telangana, like that, this is called a long tail keyword. ಓನ್ಲಿ 1 or 2 ವರ್ಡ್ಸ್ ಇದ್ದರೆ ಶಾರ್ಟ್ ಟೈಲ್ ಕೀವರ್ಡ್ಸ್ ಅಂತ ಹೇಳ್ತೀವಿ. ಅದನ್ನು ನಮಗೆ ಕೀವರ್ಡ್ಸ್ನ ರೈಟ್ ಕೀವರ್ಡ್ಸ್ನ ಚೂಸ್ ಮಾಡ್ಕೋಬೇಕು ಫಸ್ಟ್. ಅದು ಯಾರು ಮಾಡ್ತಾರೆ ಅಂದರೆ ಎಸ್ ಸಿ ಒ ಪರ್ಸನ್ಸ್ ಮಾಡ್ತಾರೆ. ಅದು ಅವರೇನಂದರೆ ಕೀವರ್ಡ್ ಪ್ಲ್ಯಾನರ್ ಇರುತ್ತೆ, ಪ್ಲ್ಯಾನರ್ನಲ್ಲಿ ಕೀವರ್ಡ್ಸ್ ಎಲ್ಲ ಸರ್ಚ್ ಮಾಡಿಕೊಂಡು ನಿಮಗೆ ಕೊಡ್ತಾರೆ. ಕಂಟೆಂಟ್ ರೈಟರ್ಗೆ ಏನು ಬರಬೇಕಂದ್ರೆ ನಮಗೆ ಒಂದು ಏನು ಹೇಳ್ತಾರೆ ಅಂದರೆ ನಿಮಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್ ಅಂತ ಇಲ್ಲಿ ಕೀವರ್ಡ್ ಇದೆ. ನಮ್ಮ ಕಂಪನಿ ಇದೆ, ನಮ್ಮದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ. ನಾವು ನಿಮ್ಗೆ ಏನು ಅಂತ ಕೊಡ್ತೀವಿ, ನಮಗೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಹೈದ್ರಾಬಾದ್ ಅನ್ನೋ ಕೀವರ್ಡಿಗೆ ನಮ್ಗೆ ಆರ್ಟಿಕಲ್ ಬರೆದು ಕೊಡಿ ಅಂತ ಹೇಳ್ತೀವಿ ನಾವು. ಅದೇನಂದ್ರೆ ಪ್ರೈಮರಿ ಕೀವರ್ಡ್ ಆಗುತ್ತೆ. ಇದರಲ್ಲಿ ಏನಂದರೆ ಪ್ರೈಮರಿ, ಸೆಕೆಂಡ್ರಿ, ಟೆರಿಷರಿ 3 ಟೈಪ್ಸ್ ಆಫ್ ಕೀವರ್ಡ್ಸ್ ಇರ್ತವೆ. ಟೆರಿಷರಿ ಅಂತ ಥರ್ಡ್ ಒನ್ ಟೆರಿಷರಿ ಕೀವರ್ಡ್ ಅಂತ ಕಾಳ್ತಾರೆ. ಬಟ್ ಇವಾಗ ಏನಂದ್ರೆ ಸ್ವಲ್ಪ ಕೀವರ್ಡಿಗೆ ಪ್ರಯಾರಿಟಿ ಕಮ್ಮಿ ಆಗಿದೆ. ಅದಕ್ಕಾಗಿ ಅಷ್ಟು ಪ್ರಯಾರಿಟಿ ಇಲ್ಲ. ಆದರೆ ನಮಗೇನು ಗೊತ್ತಾಗಬೇಕಂದ್ರೆ ಫಸ್ಟ್ ಪ್ರೈಮರಿ ಕೀವರ್ಡ್ ಅನ್ನೋ ಫೋಕಸಿಂಗ್ ಕೀವರ್ಡ್, ಮೇನ್ ಕೀವರ್ಡ್, ಆಲ್ ಆರ್ ದಿಸ್ ಈಸ್ ದ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್, ದಿಸ್ ಈಸ್ ದ ಮೇನ್ ಕೀವರ್ಡ್. ಇದಕ್ಕೆ ನಾವು ಪ್ರೈಮರಿ ಕೀವರ್ಡ್ ಅಂತ ಕಾಳ್ತೀವಿ, ಫೋಕಸಿಂಗ್ ಕೀವರ್ಡ್ ಅಂತ ಕಾಳ್ತೀವಿ, ಎಲ್ಲ ಇದಕ್ಕೆ. ಸೆಕೆಂಡರಿ, ಟೆರಿಷರಿ ಕೀವರ್ಡ್ಸ್ ಅಂದರೆ ಇದಕ್ಕೆ ರಿಲೇಟೆಡ್ ಆಗುತ್ತೆ. ಸಿನಾನಿಮ್ಸ್ ಆರ್ ಇದಕ್ಕೆ ರಿಲೇಟೆಡ್ ಎಕ್ಸ್ಟೆನ್ಷನ್ ಕೀವರ್ಡ್ಸ್ ಇರ್ತವೆ, ಅವು ಕೊಡ್ತಾರೆ. 3 or 4 ಕೀವರ್ಡ್ಸ್ ನೀವು ಇಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಕೇಳ್ಬೋದು, ನಮಗೆ ಇನ್ನೂ ಕೀವರ್ಡ್ಸ್ ಬೇಕು ನಮಗೆ ಆರ್ಟಿಕಲ್ ಬರೀಬೇಕಂದ್ರೆ. ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಂದು ಕೀವರ್ಡ್ ಕೊಟ್ಟಿದ್ರೆ ನಿಮ್ಗೆ ಕಂಟೆಂಟ್ ಸಿಗುತ್ತೆ ಬರಲಿಕ್ಕೆ, ಸಮ್ ಕೀವರ್ಡ್ಸ್ಗೆ ಸಿಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕಂದ್ರೆ ನಿಮಗೆ ಸೆಕೆಂಡರಿ, ಟೆರಿಷರಿ ಕೀವರ್ಡ್ ಇದ್ದರೆ ಏನಾಗುತ್ತೆ ಅಂದರೆ ಆ ಕೀವರ್ಡ್ಗೆ ನಮಗೆ ಹೆಲ್ಪ್ ಆಗುತ್ತೆ ಬರಲಿಕ್ಕೆ ಈಸಿಯಾಗಿ. ಇದನ್ನು ಕೀವರ್ಡ್ ಅಂತ ಕಾಳ್ತೀವಿ. ಇದೆಲ್ಲ ಬೇಸಿಕ್ಸ್ನಲ್ಲಿ ಬರ್ತವೆ. ಆಮೇಲೆ ನಿಮ್ಗೆ ಆರ್ಟಿಕಲ್ ಇದು ಹೇಳಿದ್ರೆ ಅರ್ಥ ಆಗ್ತದೆ ಈಸಿಯಾಗಿ. ಬಟ್ ಈ ತರಹ ನಾವು ತಗೋಬೇಕು ಮಾಡಿ. ಅದು ಯಾರು ಕೊಡ್ತಾರೆ ಅಂದರೆ ನಿಮ್ಗೆ ಎಸ್ ಸಿ ಒ ಪರ್ಸನ್ಸ್ ಕೊಡ್ತಾರೆ ನೀವು ಕಂಪ್ನಿಗೆ ಕಂಟೆಂಟ್ ಬರೀಬೇಕಂದ್ರೆ. ಆಮೇಲೆ ಕೀವರ್ಡ್ ತಗೊಂಡು ಗೂಗಲ್ ಕೀವರ್ಡ್ ಪ್ಲ್ಯಾನರ್, SEMrush. ಗೂಗಲ್ ಕೀವರ್ಡ್ ಪ್ಲ್ಯಾನರ್ ಗೂಗಲ್ ಅವರು ಕೊಡ್ತಾರೆ, ಇದು ಫ್ರೀ. ಬಟ್ SEMrush and Ahrefs, these all are third party tools. We need to pay for this. They are not giving any free of cost. ಬಟ್ ಪ್ರೀವಿಯಸ್ 5 years 6 years ಬ್ಯಾಕ್ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ವರ್ಕ್ ಮಾಡಿದ್ದೀವಿ ಆವಾಗ. ಬಟ್ ಇವಾಗ ಇಲ್ಲ, ಎಲ್ಲ ನಮ್ಮ ಬ್ರ್ಯಾಂಡ್ ಅವೇರ್ನೆಸ್ ಆಗಿದೆ, ಎಲ್ಲರೂ ಬರ್ತಾಯಿದ್ದಾರೆ, ಅವರು
ಫ್ರೀ ಆಪ್ಷನ್ ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ಏನಾಗುತ್ತಂದರೆ ಪ್ರೈಮರಿ ಕೀವರ್ಡ್ಗೆ ನಮಗೆ ಸರ್ಚ್ ವಾಲ್ಯೂಮ್ ಜಾಸ್ತಿ ಇರಬೇಕು. ಅದೇನಂದರೆ ನಾವು ಅದಕ್ಕೆ ಸರ್ಚ್ ವಾಲ್ಯೂಮ್ ಜಾಸ್ತಿ ಇರಬೇಕು, ಕಾಂಪಿಟೇಷನ್ ಕಮ್ಮಿ ಇರಬೇಕು. ಅದು ಕಂಟೆಂಟ್ ರೈಟರ್ಗೆ ಬೇಕಾಗಿಲ್ಲ. ಬಟ್ ಆ್ಯಸ್ ಎ SEO ಪರ್ಸನ್ ನಿಮಗೆ ಗೊತ್ತಾಗಬೇಕು ಅದು ಹೇಗೆ ಅಂತ. ಇಲ್ಲಿ ಶೋ ವಾಲ್ಯೂಮ್ ಅಂತ ಇದ್ದರೆ ನಮ್ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಮಗೆ ಎಷ್ಟು ಸರ್ಚ್ ವಾಲ್ಯೂಮ್. 1.10K ಸರ್ಚ್ ವಾಲ್ಯೂಮ್ ಇದೆ ಇದರಲ್ಲಿ. ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ನೋಡ್ಕೋಬೋದು. ಇದು ಜಸ್ಟ್ ಡೈಲ್ನಲ್ಲಿದೆ ಜಾಸ್ತಿ, ಇದಕ್ಕಂದರೆ ಇದು ಲೋಕಲ್ ಕೀವರ್ಡ್. ಜಸ್ಟ್ ಡೈಲ್ ಲೋಕಲ್ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡ್ತಾಯಿದೆ, ಅದಕ್ಕಾಗಿ ಮೋಸ್ಟ್ ಆಫ್ ದ ಪೀಪಲ್ಸ್ ಜಸ್ಟ್ ಡೈಲ್ನಲ್ಲಿ ಟೈಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ಜಸ್ಟ್ ಡೈಲ್ ವೆಬ್ಸೈಟ್ ಬರ್ತದೆ, ಇದಕ್ಕೆ ಹಾಕಿದ್ರೆ ಇಲ್ಲಿನೂ ನೋಡ್ಬೋದು ನಮ್ಗೆ. ಇದು ಲೋಕಲ್ ಕೀವರ್ಡ್ ಹೈದ್ರಾಬಾದ್ ಅಂದರೆ ಹೈದ್ರಾಬಾದ್, ಬ್ಯಾಂಗ್ಳೂರು ಎಲ್ಲ ಲೋಕಲ್ ಕೀವರ್ಡ್ಸ್. ಇಲ್ಲಿ ಜಾಸ್ತಿ ಅಂದರೆ ಇಲ್ಲಿ ಜಸ್ಟ್ ಡೈಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಮ್ಮಿ ಇದೆ ಇಲ್ಲಿ ಅಂತ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್ ಮೀನ್ಸ್ 10K ವಾಲ್ಯೂಮ್ ಇದೆ. ಇಲ್ಲಿ ಇಲ್ಲಿ ಅಂದರೆ ಗ್ರೀನ್ ಇದ್ದರೆ ನಮಗೆ ಸಿಂಬಲ್ ಅದು ಲೋ, ಆರೆಂಜ್ ಇದ್ದರೆ ಇಲ್ಲಿ ಕಾಣಿಸ್ತಾ ಇಲ್ವಾ, ಇಲ್ಲಿ SD ಅಂತ ಐತಲ್ಲ, SD ಇಲ್ಲಿ SD ಬರ್ತದೆ, ಸ್ಕ್ರೀನ್ ಬರ್ತದೆ ಸರ್ ನಿಮಗೆ. ಓಕೆ. ಇದೂ ಗ್ರೀನ್ ಕಲರ್ ಇದ್ದರೆ ಇದು ಸರ್ಚ್ ಇದೆ, ಎಸ್ಟಿಮೇಟೆಡ್ ಆರ್ಗಾನಿಕ್ ಸರ್ಚ್. ದಟ್ಸ್ ಇದು SEO ಡೆನ್ಸಿಟಿ ಅಂತ ಕಾಳ್ತಾರೆ ಇದರಲ್ಲಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ನೇಮ್ ಇಡ್ತಾರೆ. ಇಲ್ಲಿ ಸರ್ಚ್ ವಾಲ್ಯೂಮ್ ಅಂತ ಇರ್ತಾರೆ, SEO ಡೆನ್ಸಿಟಿ ಅಂತ ಇರ್ತಾರೆ. ಇದಕ್ಕೇನಂದ್ರೆ ಪೇಯ್ಡ್ ಡೆನ್ಸಿಟಿ, ನಾವು ಆ್ಯಡ್ ಮಾಡಬೇಕಂದ್ರೆ ಇದಕ್ಕೆ ಡೆನ್ಸಿಟಿ ಹೇಗಿದೆ ಅಂತ ಇಲ್ಲಿ ಕೊಡ್ತಾರೆ. ಇದು CPC ನಾವು ಆ್ಯಡ್ ಮಾಡಬೇಕಂದ್ರೆ 83 ರೂಪೀಸ್ ಆಗುತ್ತೆ ಒಂದು ಕ್ಲಿಕ್ ಬಂದರೆ. ಆ ಥರ ಕಾಸ್ಟ್ ಪರ್ ಕ್ಲಿಕ್. ಒಂದು ಕ್ಲಿಕ್ ನಾವು ಆ್ಯಡ್ ಹಾಕಿದರೆ ಯಾರಾದರೂ ಒಬ್ಬರು ಕ್ಲಿಕ್ ಮಾಡಿದ್ರೆ ನಮಗೆ 83 ರೂಪೀಸ್ ಹೋಗ್ಬಿಡ್ತಾವೆ ನಮ್ಮ ಅಕೌಂಟ್ಲಿಂದ. ಆ ತರಹ ಇವ್ರು ತೋರಿಸ್ತಾರೆ ಇದಕ್ಕೆ, ಈ ಕೀವರ್ಡಿಗೆ ಇಷ್ಟು ಸರ್ಚ್ ವಾಲ್ಯೂಮ್ ಇದೆ. ಆರ್ಗ್ಯಾನಿಕ್ ಅಂದರೆ ಇಲ್ಲಿ వచ్చేసి ಇಲ್ಲಿ ಬಂದು ಜಸ್ಟ್ 40 ಇದೆ ಅಂದರೆ ಇದು ಮೀಡಿಯಮ್ ತೋರಿಸ್ತದೆ. ಅಂದರೆ ಇಲ್ಲಿ ಲೋಕಲ್ನಲ್ಲಿ ಕಂಪನಿಯವರು ಮೋರ್ ಪೀಪಲ್ಸ್ ಆರ್ ಯೂಸಿಂಗ್ ದಿಸ್ ಕೀವರ್ಡ್, ಕಂಪನಿ ಪರ್ಸನ್ಸ್. ಬಟ್ ನಾವೇನು ತಗೋಬೇಕಂದ್ರೆ ಯಾರಾದರೆ ಸರ್ಚ್ ಪೀಪಲ್ಸ್ ಜಾಸ್ತಿ ಇರ್ತಾರೆ, ಅಂದರೆ ಕಂಪನಿಯವರು ಕಮ್ಮಿಯಾಗಿ ಯೂಸ್ ಮಾಡ್ತಾರೆ, ಅವ್ರದ್ದು ತೊಗೊಂಡಿದ್ರೆ ನಮ್ಮ ಕಂಪ್ನಿ ಟಾಪ್ ಬರಲಿಕ್ಕೆ ಚೆನ್ನಾಗಿರುತ್ತೆ, ಈಸಿ ಆಗುತ್ತೆ. ಆ ತರಹ ನಾವು ತೊಗೋಬೇಕು. ಅದು ನಿಮಗೆ SEO ಪರ್ಸನ್ಗೆ ನಿಮಗೆ ಬೇಕಾಗತ್ತೆ, ಕಂಟೆಂಟ್ ರೈಟರ್ಸ್ಗೆ ಬೇಕಾಗಲ್ಲ. ಓಕೆ, ಕಂಟೆಂಟ್ ರೈಟರ್ಸ್ ಹೋಗಿದ್ರೆ ಮತ್ತು ನಿಮ್ಗೆ ಗೊತ್ತಾಗಿದ್ರೆ ಬೆಸ್ಟ್. ಆ ತರಹ ನೀವು ಸರ್ಚ್ ಇಂಜಿನ್, ಕಾಂಪಿಟೇಷನು, ವಾಲ್ಯೂಮು ತೊಗೋಬೇಕು. ನಾನು ಹೇಳಿದ್ನಲ್ಲ ಲಾಂಗ್ ಟೈಲ್ ಕೀವರ್ಡ್ಸ್ ಆದರೆ ಬೆಸ್ಟ್ ಆಗುತ್ತೆ ನಮ್ಗೆ. ಲಾಂಗ್ ಟೈಲ್ ಕೀವರ್ಡ್ಸ್ ಒಂದು 3 to 5 words that more than specific topic, like which topic you are choosing, you need to take a 3 to 4 words. More than 3 to 4 words you will get a best result. And ಬಟ್ ಕೀವರ್ಡ್ ಅಂದರೆ ಅದು ಎದರ ಬಗ್ಗೆ ಇದೆ, ಅದು ಇಂಟೆನ್ಷನ್, ಅದು ಹೇಗೆ ಅಂಡರ್ಸ್ಟ್ಯಾಂಡ್ ದ ಸರ್ಚ್ ಇಂಟೆಂಟ್ ಬಿಹೈಂಡ್ ದ ಕೀವರ್ಡ್. ಆದರೆ ಇದು ಕೀವರ್ಡ್ ಕೊಟ್ಟಿದೆ ಅಂದರೆ ಯಾರು ಸರ್ಚ್ ಮಾಡ್ತಾರೆ, ಯಾರು ಮಾಡ್ತಾರೆ ಅಂದರೆ ಕಂಪ್ನೀಸ್ ಅವ್ರು ಮಾಡ್ತಾರೆ. ಇದಕ್ಕಂದರೆ ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿಗೆ ಬೇಕಾಗತ್ತೆ. ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಯಾರು ಕೊಡ್ತಾರೆ, ಕಂಪ್ನಿಗೆ ಹುಡುಕ್ತಾ ಇರ್ತಾರಲ್ಲ ಅದರ್ ಸರ್ವಿಸಸ್ ಅವರು ಯಾರಾದರೂ ಅವ್ರಿಗೆ ಬೇಕಾಗುತ್ತಲ್ಲ, ಅವ್ರ ಬೇಸ್ ಮೇಲೆ ಅವ್ರದ್ದು ಬೇಸ್ ತೊಗೊಂಡು ನಾವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ಕಂಪ್ನಿಯವರು ಹೇಗೆ ನೋಡ್ತಾರೆ, ಕಂಪ್ನಿಯವ್ರಿಗೆ ಏನೇನು ಬೇಕಾಗುತ್ತೆ, ನಮ್ಮ ಕಂಪ್ನಿ ಹೇಗೆ ನಮ್ಮ ಗುಡ್ ಪಾಯಿಂಟ್ಸ್ ಹೇಗೆ ಇನ್ಸರ್ಟ್ ಮಾಡಬೇಕು ಕಂಟೆಂಟ್ನಲ್ಲಿ, ಇದೆಲ್ಲ ನಿಮ್ಗೆ ಯಾರಾದರೂ ಸರ್ಚ್ ಮಾಡ್ತಾರೆ ಅವ್ರನ್ನೇ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ನೀವು ಕಂಟೆಂಟ್ ಬರೀಬೇಕಾಗುತ್ತದೆ. ಅವ್ರ ಕಂಪ್ನಿಯವರು ಇದು ಸರ್ಚ್ ಮಾಡ್ತಾ ಇದ್ದಾರೆ, ಇಲ್ಲ ಸ್ಟೂಡೆಂಟ್ಸ್ ಸರ್ಚ್ ಮಾಡ್ತಾರೆ. ಆದರೆ ಸ್ವಲ್ಪ ಏನಂದರೆ ಸ್ಟೂಡೆಂಟ್ಸು ಫ್ರೆಷರ್ಸ್ ಸರ್ಚ್ ಮಾಡ್ತಾರೆ, ಆದರೆ ಯಾರಾದರೂ ಎಂಪ್ಲಾಯೀಸ್ ಸರ್ಚ್ ಮಾಡ್ತಾರೆ ಕೋರ್ಸ್ ಮಾಡಲಿಕ್ಕೆ. ಡಿಫ್ರೆಂಟ್ ಪೀಪಲ್ಸ್ ಕ್ಯಾಟಗರೀಸ್ ಇರ್ತಾವಲ್ರಿ, ಅದ್ರ ಬೇಸ್ ನಾವು ಫಸ್ಟ್ ಅದು ಗೊತ್ತಾಗ್ಬೇಕು ನಮಗೆ. ಯಾವುದು ಸರ್?
ನಾವೇನು ಫೈಂಡ್ ಔಟ್ ಮಾಡೋದಿಲ್ಲ ಸರಿ ಫಸ್ಟು. ಅದು ಕಂಪನಿಯವರು ಹೇಳ್ತಾರೆ ಅವರ ಬಿಸ್ನೆಸ್ ಮೋಟಿವ್ ಏನು, ಯಾರು ಅವ್ರ ಟಾರ್ಗೆಟ್ ಪೀಪಲ್ಸ್ ಯಾರು ಅಂತ ಕಂಪನಿಯವ್ರು ಹೇಳ್ತಾರೆ. ನಮಗೆ ಗೊತ್ತಾಗಲ್ಲ ಅವ್ರ ಬಿಸ್ನೆಸ್ ಏನೋ ಅವ್ರು ಹೇಗೆ ಮಾಡ್ತಾರಂತ. ಫಸ್ಟು ನಮಗೆ ಗೊತ್ತಾಗಿದ್ರೆ 10-20 ಕಂಪ್ನೀಸ್ ಗೊತ್ತಾಗುತ್ತೆ, 10-20 ಸರ್ವಿಸಸ್ ಗೊತ್ತಾಗ್ತವೆ. ಇವಾಗ ಮಾರ್ಕೆಟ್ನಲ್ಲಿ ಹೋಗಿದ್ರೆ ಈ ತರಹ ಬಿಸ್ನೆಸ್ನು ನಡೀತಾ ಇದೆ ಮಾರ್ಕೆಟ್ನಲ್ಲಿ ಅಂಬೋದು ನಮಗೆ ಗೊತ್ತಾಗೋದಿಲ್ಲ. ಡಿಫ್ರೆಂಟ್ ಒಬ್ಬೊಬ್ರಿಗೆ ಒಬ್ಬೊಬ್ಬ ಐಡಿಯಾ ಬರ್ತದೆ, ಅದರಲ್ಲಿ ಅವರು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅದು ಆ ತರಹ ಡಿಫ್ರೆಂಟ್ ಬಿಸ್ನೆಸ್ ನಿಮ್ಗೆ ಸಿಗ್ತವೆ ಆನ್ಲೈನಲ್ಲಿ. ಆ ತರಹ ಬಂದರೆ ನಮಗೆ ಗೊತ್ತಾಗಲ್ಲ ಅವ್ರ ಬಿಸ್ನೆಸ್ ಏನು, ಅವ್ರ ಟಾರ್ಗೆಟ್ ಪರ್ಸನ್ಸ್ ಯಾರು, ಏನು ಮಾಡಬೇಕು ಇವೆಲ್ಲ ನಮಗೆ ಗೊತ್ತಾಗೋದಿಲ್ಲಲ್ಲ. ಅವ್ರು ಹೇಳ್ತಾರೆ, ಅವರು ಅದು ಕಂಪನಿ ಅಂತ ಗೊತ್ತಾಗಿದ್ರೆ ನಿಮಗೆ ಅವರಾದರೂ ಇಂಟೀರಿಯರ್ ಡಿಸೈನಿಂಗ್ ಕೊಡ್ತಾರೆ. ಅವರಿಗೆ ನಾವ್ಯಾರು ಟಾರ್ಗೆಟ್ ಮಾಡಬೇಕು, ಯಾರಾದರೆ ಹೈ ಪ್ರೊಫೈಲ್ ಪೀಪಲ್ಸ್, ಯಾರಾದ್ರು ಬಿಸ್ನೆಸ್ ಓನರ್ಸು, ಹೈ ಪೇಯ್ಡ್ ಸ್ಯಾಲ್ರಿ ಪೀಪಲ್ಸು ಆ್ಯಂಡ್ ಬಿಲ್ಡಿಂಗ್ ಓನರ್ಸು, ಲೈಕ್ ಈ ತರಹ ಪೀಪಲ್ಸನ್ನ ನಮ್ಮ ಟಾರ್ಗೆಟ್ ಮಾಡಬೇಕಾಗತ್ತೆ. ಅದು ನಾವು ಅಂದರೆ ಕೀವರ್ಡ್ ಕೊಟ್ಟಿದ್ರೆ ನಮ್ಗೆ ಸರ್ಚ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅದು ಯಾರಿಗೆ ಸೂಟ್ ಆಗುತ್ತಾ ಅಂತದ್ದು. ಫಸ್ಟ್ ಅವರು ಹೇಳ್ತಾರೆ ಸ್ವಲ್ಪ ಇನಿಷಿಯಲ್ ಇನ್ಫಾರ್ಮೇಷನ್, ಆಮೇಲೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ 1-2 days ಯು ಗೆಟ್ ಸಮ್ ಕನ್ಫ್ಯೂಷನ್, ಬಟ್ ಆಫ್ಟರ್ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ತರಹ ನೀವು ಕೀವರ್ಡ್ ಇಂಟೆಂಟ್ ಏನು, ಎದರ ಬಗ್ಗೆ ಬರೀಬೇಕು ಅಂಬೋದು ನಿಮಗೆ ಗೊತ್ತಾಗಬೇಕು ಫಸ್ಟ್. ಅದೇ ಅಂದರೆ ನಿಮ್ಗೆ SEO ಅವರು ನಿಮಗೆ ಕೀವರ್ಡ್ ಕೊಡ್ತಾರೆ. ಆ ಕೀವರ್ಡ್ ತಗೊಂಡು ಫಸ್ಟ್ ಗೂಗಲ್ನಲ್ಲಿ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಪ್ರೀವಿಯಸ್ ಆರ್ಟಿಕಲ್ ಬರೆದಿರ್ತಾರಲ್ಲ ಅದನ್ನು ನೋಡಿ ನೀವು ಓದ್ಕೊಂಡು ಅವು ರೀರೈಟ್ ಮಾಡಿದ್ರೆ ಸರಿ ಹೋಗುತ್ತೆ. ಕ್ರಾಫ್ಟ್ ಆ್ಯಂಡ್ ಕಂಪೈಲಿಂಗ್ ದ ಟೈಟಲ್. ನಾವು ಟೈಟಲ್ ಹೇಗೆ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ಇನ್ಕ್ಲೂಡ್ ದ ಕೀವರ್ಡ್ಸ್. ಮೇಕ್ ಶ್ಯೂರ್ ಯು ಇನ್ಕ್ಲೂಡ್ ಯುವರ್ ಪ್ರೈಮರಿ ಕೀವರ್ಡ್ ಇನ್ ದ ಟೈಟಲ್ನಲ್ಲಿ ನಾವು ಫಸ್ಟ್ ಪ್ರೈಮರಿ ಕೀವರ್ಡ್ ಟೈಟಲ್ನಲ್ಲಿ ಕಂಪಲ್ಸರಿ ಇನ್ಸರ್ಟ್ ಮಾಡಬೇಕು ಸರ್. ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್ ಅಂತ ಇದೆ ಕೀವರ್ಡ್ ಐತಿ, ಇದನ್ನು ನಮಗೆ ಟೈಟಲ್ನಲ್ಲಿ ಬರಬೇಕು. ಅದನ್ನು ಸ್ಟಾರ್ಟಿಂಗ್ನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ ತರಹನೇ ಏನು ಸರ್? ಮತ್ತು ಟೈಟಲ್ ಹೇಗೆ ಬರಬೇಕಂದ್ರೆ ನಮ್ಗೆ ನೋಡಿದ ತಕ್ಷಣ ಇದು ಕ್ಲಿಕ್ ಮಾಡಬೇಕು ಅಂತ ಆ ತರಹ ಕ್ರಿಯೇಟಿವ್ ಆಗಿ ಟೈಟಲ್ ಅದು ಬರಬೇಕಾಗುತ್ತೆ. ಅದಕ್ಕೆ ಓಕೆ ಇಲ್ಲಿ ನೋಡ್ತೇವೆ ಜಸ್ಟ್ ನೀವೇನು ಜಸ್ಟ್ ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನೀಸ್ ಏನು ಹೈದ್ರಾಬಾದಲ್ಲಿ ಇದು ಐತೆ, ಬಟ್ ನಾವೇನು ಮಾಡಬೇಕು, ಹೈ ಸಕ್ಸಸ್ ರೇಟ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್ ಅಂದರೆ ಈ ಬೋತ್ ಕೀವರ್ಡ್ಸ್ ನಾವು ಕಂಪೇರ್ ಮಾಡಿದ್ರೆ ಏನು ಯಾವ್ದು ಕ್ಲಿಕ್ ಮಾಡ್ತೀವಿ, ಸಕ್ಸಸ್ ರೇಟ್ ಯಾವುದಿತ್ತು ಅದಕ್ಕೆ ಕ್ಲಿಕ್ ಮಾಡ್ತಾರೆ ಕ್ಲೈಂಟ್ಸ್ ಆಟೋಮೇಟ್. ನಾರ್ಮಲ್ಲಿ ದಿಸ್ ಕೀವರ್ಡ್ಗೆ ಯೂಸ್ ಮಾಡಲ್ಲ, ಕ್ಲಿಕ್ ಮಾಡಲ್ಲ. ಅದನ್ನು ಆ ತರಹ ನಾವು ಆರ್ಟಿಕಲ್ನ ಕ್ರಿಯೇಟ್ ಮಾಡಬೇಕು, ಕ್ಯಾಚಿ ಆ್ಯಂಡ್ ಕ್ಲಿಯರ್. ಬಟ್ ವಾಟ್ ಆರ್ ಕಂಟೆಂಟ್ ವಿ ಆರ್ ಪ್ರೊವೈಡಿಂಗ್ ದ ಟೋಟಲ್ ಆರ್ಟಿಕಲ್ ದಟ್ ನೀಡ್ ಟು ಪ್ರೆಸೆಂಟ್ ಇನ್ ದ ಟೈಟಲ್. What are the content you have completely you are giving the writing the article, what are the information you are providing in the article body, you should present at the title and clearly or without complicated words, easy to understand. Normal people also need to understand that type of you need to write. And title, that ಒಂದು title length it is a 60 characters ಇರಬೇಕು. more than 60 characters ಯೂಸ್ ಮಾಡಬಾರ್ದು. 60 characters 5 words ಇದೆ. ಕ್ಯಾರೆಕ್ಟರ್ಸ್ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದ್ದಾವೆ? ನೋ ಸ್ಪೇಸ್ 34 ಕ್ಯಾರೆಕ್ಟರ್ಸ್ ಇದ್ದಾವೆ, ವಿತ್ ಸ್ಪೇಸ್ 38 ಕ್ಯಾರೆಕ್ಟರ್ಸ್ ಇದೆ. ಈ ತರಹ 60 ಕ್ಯಾರೆಕ್ಟರ್ಸ್ ಇರಬೇಕು ನಮಗೆ. ಕಾಣಿಸ್ತಾ ಇದೆ ಸರ್ ಇಲ್ಲಿ ಸರ್? ಈಗ ಕಾಣಿಸ್ತು. ಜಸ್ಟ್ ಇದು ನಾವು ಗೂಗಲ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್ ಕೀವರ್ಡ್ ತಗೊಂಡಿದೆ. ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಇಲ್ಲಿ ವರ್ಡ್ಸ್ ಅಂತ ಇರ್ತವೆ, ಬಿಲೋ ಲಾಸ್ಟ್ ಇರ್ತವೆ. ಒಂದು ಸತಿ ನೀವು ಕ್ಲಾಸ್ ಆದಮೇಲೆ ಓಪನ್ ಮಾಡಿ ವರ್ಡ್ ನೋಡ್ಕೊರಿ. ಇಲ್ಲಿ ಪೇಜ್ ನಂಬರ್ಸ್ ಇರ್ತವೆ, ಪೇಜ್ ನಂಬರ್ ಬಾಗ್ಲಕ್ಕೆ ಇದಿರ್ತದೆ ಸರ್, ಅದು 5 words ಅಂತ ಇರ್ತವೆ. ಲೆಫ್ಟ್ ಬಿಲೋ ಸರ್, ಬಾಕ್ಸ್ ಬಿಲೋ. ಇವಾಗ ಇದು ಕಾಣಿಸ್ತಾ, ವರ್ಡ್ ಕೌಂಟ್ ಕಾಣಿಸ್ತಾ ಸರ್? ಇಲ್ಲಿ ಇಲ್ಲಿ ತೆಳಗಿರ್ತದೆ ಸರ್. ಇಂಗ್ಲೀಷ್ ಇನ್ ಇಂಡಿಯಾ ಐತೆ, ಒಂದು ಫಸ್ಟ್ 1 pages ಇದೆ, ಮಿಡಿಲ್ ಆಗಿದೆ ಅದು ವರ್ಡ್. 5 words ಇದ್ದಾವೆ, ಆದರೆ ಕ್ಯಾರೆಕ್ಟರ್ಸ್ ಇಲ್ಲಿ ವಿತೌಟ್ ಸ್ಪೇಸ್ 34, ವಿತ್ ಸ್ಪೇಸ್ 38 ಇದ್ದಾವೆ. ಈ ಥರ ನಾವು 60 ಕ್ಯಾರೆಕ್ಟರ್ಸ್ ತೊಗೋಬೇಕು.
60 ಕ್ಯಾರೆಕ್ಟರ್ಸ್ ಇರಬೇಕು ಟೈಟಲು. ಅದರಲ್ಲಿ ನೀವೇನಂದರೆ ಪವರ್ ವರ್ಡ್ಸ್ ಯೂಸ್ ಮಾಡಬೇಕಂದ್ರೆ ಬೆಸ್ಟ್, ಅಲ್ಟಿಮೇಟ್, ಗೈಡ್, ಈಸಿ, ಕ್ವಿಕ್ ಈ ತರಹ ವರ್ಡ್ಸ್ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡೋರಿಗೆ ಏನಂದ್ರೆ ಓಕೆ ಇದರಲ್ಲಿ ಸಮ್ ಇನ್ಫಾರ್ಮೇಷನ್ ಇದೇನೋ ಅಟೆನ್ಷನ್ ಬರ್ತದೆ ಅವ್ರಿಗೆ. ಓಕೆ ಸಮ್ ಇನ್ಫಾರ್ಮೇಷನ್ ದೇ ಆರ್ ಪ್ರೊವೈಡಿಂಗ್, ಓಕೆ ವಿ ನೀಡ್ ಟು ಕ್ಲಿಕ್ ಆನ್ ದಿಸ್ ಲೈಕ್ ದಟ್ ವಿ ನೀಡ್ ಟು ಕ್ರಿಯೇಟ್. ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಆರ್ಟಿಕಲ್ ವಿ ವಿಲ್ ಗೆಟ್ ಸೋ ಮೆನಿ ವರ್ಡ್ಸ್ ಲೈಕ್ ದಿಸ್ ಟೈಪ್ ಆಫ್ ಪವರ್ ವರ್ಡ್ಸ್. ನೆಕ್ಸ್ಟ್ ಒಂದು ಆಪ್ಟಿಮೈಸ್ ಯುವರ್ ಮೆಟಾ ಡಿಸ್ಕ್ರಿಪ್ಷನ್. ಆರ್ಟಿಕಲ್ಗೆ ನೀವು ಆರ್ಟಿಕಲ್ ಬರಿತೀರಲ್ಲ ಅದಕ್ಕೆ ಒಂದು ಮೆಟಾ ಟೈಟಲ್ ಒಂದು ಕ್ರಿಯೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನ್ ಒಂದು ಕ್ರಿಯೇಟ್ ಮಾಡಬೇಕಾಗ್ತದೆ. ಇದು ಎರಡು ಎದಕ್ಕಂದರೆ SEO ಪರ್ಪಸ್ ಆಗಿ ಬೇಕಾಗುತ್ತೆ. ಇವಾಗ ಅದಕ್ಕೆ ಸರ್ಚ್ ಇಂಜಿನ್ಗೆ ಬೇಕಾಗುತ್ತೆ. ಯಾವುದಾದ್ರೆ ನೀವು ಮೇನ್ ಟೈಟಲ್ನಲ್ಲಿ ಪ್ರೈಮರಿ ಕೀವರ್ಡ್ ಯೂಸ್ ಮಾಡಿದರೆ ಅದೇ ಕೀವರ್ಡ್ ಡಿಸ್ಕ್ರಿಪ್ಷನಲ್ಲಿನೂ ಬರೀಬೇಕು ನೀವು. ಟಾರ್ಗೆಟಿಂಗ್ ಕೀವರ್ಡ್ ಯಾವುದೈತೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಹೈದ್ರಾಬಾದ್ ಕೀವರ್ಡ್ ಇದೆ ಅದನ್ನು ಮೆಟಾ ಟೈಟಲ್ನಲ್ಲಿ ಬರಬೇಕು ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನ್ನಲ್ಲಿನೂ ಬರೀಬೇಕು. ಅದು ಬರೋ ಅಂತಾಗ ನಾವು ಡಿಸ್ಕ್ರಿಪ್ಷನ್ನ ಕ್ರಿಯೇಟ್ ಮಾಡಬೇಕು. ಅದು ಎಷ್ಟಂದರೆ 150 to 160 ಕ್ಯಾರೆಕ್ಟರ್ಸ್ ಇರಬೇಕು ಆರ್ಟಿಕಲ್. ದಟ್ ಈಸ್ ಆರ್ಟಿಕಲ್ ಸಮ್ಮರೈಸ್ ಅಂತ ಕಾಳ್ತಾರೆ. ಅದರ 160 ಕ್ಯಾರೆಕ್ಟರ್ಸ್. ಇದು ಏನಾಗುತ್ತೆ ಅಂದರೆ ಗೂಗಲ್ಗೆ ಇಂಡೆಕ್ಸ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಆ ಗೂಗಲ್ ಹೇಗೆ ಐಡೆಂಟಿಫೈ ಮಾಡುತ್ತೆ ನಮ್ಮ ಆರ್ಟಿಕಲ್ ಇದಕ್ಕೆ ರಿಲೇಟೆಡ್ ಅಂದರೆ ನಾವು ಟೈಟಲ್ನಲ್ಲಿ ಕೀವರ್ಡ್ ಇರಬೇಕು ಆ್ಯಂಡ್ ಮೆಟಾ ಡಿಸ್ಕ್ರಿಪ್ಷನಲ್ಲಿ ಇರಬೇಕು ಆ್ಯಂಡ್ ಆರ್ಟಿಕಲ್ನಲ್ಲಿ ಇರಬೇಕು. ಅವಲ್ಲಿ ನಾನು ನೆಕ್ಸ್ಟ್ ಹೇಳ್ತೀನಿ ಎಲ್ಲೆಲ್ಲಿ ಇರಬೇಕಂತ. ಆ ತರಹ ಅದು ಗೂಗಲ್ಗೆ 200 ರೂಲ್ಸ್ ಇರ್ತವೆ ಸರ್, 200 ಅಬೌವ್ ರೂಲ್ಸ್ ಇರ್ತವೆ. ಅದು ಆ ರೂಲ್ಸ್ ಎಲ್ಲ ನಾವು ಫಾಲೋ ಆಗಿದ್ರೆ ಆವಾಗ ಗೂಗಲ್ಗೆ ಇಂಡೆಕ್ಸ್ ಆಗುತ್ತೆ, ನಮ್ಮ ಆರ್ಟಿಕಲ್ ಗೂಗಲ್ನಲ್ಲಿ ಬರ್ತದೆ. ಯಾರಾದರೂ ಸರ್ಚ್ ಮಾಡಿದ್ರೆ ನಮ್ಮ ಕಂಪ್ನಿ ನಮ್ಮ ಆರ್ಟಿಕಲ್ ಟಾಪ್ನಲ್ಲಿ ಬರಲಿಕ್ಕೆ ಆಗುತ್ತೆ. ಅದಕ್ಕೆ ಗೂಗಲ್ ರೂಲ್ಸ್ ಫಾಲೋ ಮಾಡಬೇಕಂದ್ರೆ ಇದರಲ್ಲಿ ಇದೆ ಪ್ಲೇಸ್ ಯುವರ್ ಟಾರ್ಗೆಟ್ ಕೀವರ್ಡ್ಸ್ ನ್ಯಾಚುರಲಿ ಇನ್ ಅ ಡಿಸ್ಕ್ರಿಪ್ಷನ್ ಬಟ್ ವಾಂಟೆಡ್ಲಿ ಯು ಡೋಂಟ್ ಇನ್ಸರ್ಟ್ ಎನಿ ಕೀವರ್ಡ್ಸ್ ಬಟ್ ಬೇಸ್ಡ್ ಆನ್ ದಟ್ ಕೀವರ್ಡ್ only you can create the content, insert the content and create related that one. What are the keyword you select and it is appealing using the action words by learn, find out, to discover like that we can use these words also. ಅಂದರೆ ನೀವು ಯಾವ್ದಾರ ಕಂಪನಿ ಬಗ್ಗೆ ಇದ್ರಂದರೆ ಕಂಪ್ನಿ ಬಗ್ಗೆ ಬರ್ತಿದ್ದೀರಾ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ ಹೈದ್ರಾಬಾದ್, ಡು ಯು ವಾಂಟ್ ಟು ನೋ ಮೋರ್ ಪ್ಲೀಸ್ ಕ್ಲಿಕ್ ಹಿಯರ್, ಈ ತರಹ ವರ್ಡ್ಸ್ ಯೂಸ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ. ಅದರ ಯು ವಾಂಟ್ ಟು ಎನ್ರೋಲ್ ನಾವು ಅದರ ಸೈನ್ ಅಪ್ ಈ ತರಹ ವರ್ಡ್ಸ್ ಯೂಸ್ ಮಾಡ್ಬೋದು ಅಂದರೆ ಡಿಸ್ಕ್ರಿಪ್ಷನ್. ಟೋಟಲ್ 160 ಕ್ಯಾರೆಕ್ಟರ್ಸ್ ಇರಬೇಕು. ಮೋರ್ ದೆನ್ 160 ಕ್ಯಾರೆಕ್ಟರ್ಸ್ ಇದೆ ಗೂಗಲ್ನಲ್ಲಿ ಬರೋದಿಲ್ಲ. ಅದೇ ಹೇಗೆಂದರೆ ಇಲ್ಲಿ ಐತಲ್ಲ ಇದು ಒಂದು ಟೈಟಲ್ 60 ಕ್ಯಾರೆಕ್ಟರ್ಸ್ ಇದೆ, ಇದು 160 ಕ್ಯಾರೆಕ್ಟರ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ನಿ. ಆ್ಯಂಡ್ ಇದು 60 ಕ್ಯಾರೆಕ್ಟರ್ಸ್ಗೆ ಎಕ್ಸೀಡ್ ಆಗಿಬಿಟ್ಟಿದೆ, ಅದಕ್ಕೆ ಇಲ್ಲಿ ಡಾಟ್ಸ್ ಬರ್ತಾ ಇದ್ದಾವೆ. ನೀವು ಯಾವುದಾದ್ರೂ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದರಲ್ಲಿ ಲಾಸ್ಟಿಗೆ ಇಟ್ಟಿದ್ರೆ ಅಂದರೆ ಕ್ಲೈಂಟ್ಗೆ ಗೊತ್ತಾಗೋದಿಲ್ಲ. ಬಟ್ ಗೂಗಲ್ಗೆ ಗೊತ್ತಾಗುತ್ತೆ, ಅದು ರ್ಯಾಂಕ್ನಲ್ಲಿ ಬರ್ತವೆ, ಬಟ್ ನಮಗೆ ಆಡಿಯನ್ಸ್ ಬರೋದಿಲ್ಲ ನಮಗೆ. ಅದಕ್ಕಾಗಿ ನಾವು 60 ಕ್ಯಾರೆಕ್ಟರ್ಸ್ನಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ ಇನ್ಫಾರ್ಮೇಷನ್ ಯಾವುದಾದ್ರು ಇದ್ದರೆ. ಇದನ್ನು 160 ಕ್ಯಾರೆಕ್ಟರ್ಸ್ಗೆ ಎಕ್ಸೀಡ್ ಆಗಿಬಿಟ್ಟಿದೆ, ಅದಕ್ಕೆ ಇಲ್ಲಿ ಡಾಟ್ಸ್ ಬರ್ತಾ ಇದ್ದಾರೆ. ಈ ತರಹ ನಾವು ಅದಕ್ಕೆ ಮಾಡಬೇಕನ್ಮ. ನೆಕ್ಸ್ಟ್ ಒಂದು ಇದು ಆರ್ಟಿಕಲ್ಗೆ ನಾವು ಸ್ಟ್ರಕ್ಚರ್ ಆಫ್ ದ ಕಂಟೆಂಟ್ನಲ್ಲಿ ಏನು ಮಾಡಬೇಕಂದ್ರೆ ಹೆಡ್ಡಿಂಗ್ಸ್ ಇರಬೇಕು. ಮೇನ್ ಟೈಟಲ್ ನಮಗೆ H1 ಅಂತ ತೊಗೊತಾರೆ, ಇವು ಸಬ್ ಹೆಡ್ಡಿಂಗ್ಸ್ ಒಂದು H2 H3 ಅಂತ ಮಾಡ್ತಾರೆ. ಇದು SEO ವರ್ಕು. ನೀವು ಕಂಟೆಂಟ್ ಇದು ಯಾವಾಗ ನಿಮಗೆ ಯೂಸ್ ಆಗುತ್ತೆ ಅಂದರೆ ನೀವು ಕಂಟೆಂಟ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಇದು ಯೂಸ್ ಆಗುತ್ತೆ ನಿಮಗೆ. H1 ಟ್ಯಾಗ್ಸ್ ಎಲ್ಲಿ ಇಡಬೇಕು, H2 ಟ್ಯಾಗ್ಸ್. H1 ಟ್ಯಾಗ್ನಲ್ಲಿ ಕಂಪಲ್ಸರಿ ನಿಮಗೆ ಯಾವುದಾದ್ರೂ ಕೀವರ್ಡ್ ನಾವು ಯೂಸ್ ಮಾಡ್ತೀವೋ ಅದನ್ನು ಇರಬೇಕಾಗುತ್ತೆ. ಆ್ಯಂಡ್ H2 ಟ್ಯಾಗ್ನಲ್ಲಿ ಇರಬೇಕಾಗುತ್ತೆ. H3 ಟ್ಯಾಗ್ನಲ್ಲಿ ನಮಗೆ ಕೀವರ್ಡ್ ಕಂಪಲ್ಸರಿ ಇರಬೇಕು. ಆವಾಗಲೇ ನಮ್ಮ ಗೂಗಲ್ ಅದು ಐಡೆಂಟಿಫೈ ಮಾಡ್ತೇವೆ. ಓಕೆ, ಗೂಗಲ್ ಏನು ಮಾಡ್ತಾನೆ ಟೋಟಲ್ ಆರ್ಟಿಕಲ್ ರೀಡ್ ಮಾಡೋದಿಲ್ಲ, ಎಲ್ಲೆಲ್ಲಿ ನಾವು ಪಾಯಿಂಟ್ ಔಟ್ಸ್ ಮಾಡ್ತೀವೋ ಅವನ್ನ ಗೂಗಲ್ ರೀಡ್ ಮಾಡುತ್ತೆ ನಮ್ಗೆ. ನಾವು ಎಲ್ಲ ಗೂಗಲ್ಗೆ ರೂಲ್ಸ್ ಎಲ್ಲ ಫಾಲೋ ಆಗಿ ಕಂಟೆಂಟ್ ಬರೆದು ನೀವು
ಯೂಸರ್ಗೆ ಯೂಸ್ ಆಗಲಿಲ್ಲ ಅಂದರೆ ನಮ್ಮ ಕಂಟೆಂಟ್ ಯೂಸ್ ಇಲ್ಲ ಅಂದರೆ ಯಾರು ಬರೋದಿಲ್ಲ, ಕ್ಲಿಕ್ ಮಾಡೋದಿಲ್ಲ. ಆವಾಗಲೂ ನಮ್ಮ ಕಂಟೆಂಟ್ ಟಾಪ್ ಬರೋದಿಲ್ಲ, ಹೋಗಿಬಿಡುತ್ತೆ. ಅಂದರೆ ಯಾರು ಕ್ಲಿಕ್ ಮಾಡ್ತಾಯಿಲ್ಲ, ಇದು ಯೂಸ್ ಇಲ್ಲ, ಇದು ತೋರಿಸ್ಬಾರ್ದು ಅಂತ ಗೂಗಲ್ ಬ್ಯಾಕ್ ಇಟ್ಸ್ ಗೋಯಿಂಗ್ ಟು ಬ್ಯಾಕ್ ಅವರ್ ಲಿಂಕ್ಸ್. ಬಟ್ ಇವಾಗ ಏನಾಗಿದೆ ಅಂದರೆ ಇದು ಪ್ರೀವಿಯಸ್ನಲ್ಲಿ ಓನ್ಲಿ ಕೀವರ್ಡ್ಸ್ ಬೇಸ್ ಮೇಲೆ ಓನ್ಲಿ ಕೀವರ್ಡ್ಸ್ ಬೇಸ್ ಆಗಿ ನಮ್ಗೆ ಗೂಗಲ್ ಸರ್ಚ್ ಇಂಜಿನ್ ವರ್ಕ್ ಆಗುತ್ತೆ ಪ್ರೀವಿಯಸ್. ಬಟ್ ಇವಾಗ ಏನಾಗಿದೆ ಅಂದರೆ ಸರ್ಚ್ ಇಂಟೆಂಟು ತಗೊತದ ಅದು ಹೇಗೆ ಕೊಡಬೇಕು. ಇವಾಗ ಬಂದೈತೆ, ಬಂದ ಕಂಪ್ಲೀಟ್ ಗೂಗಲ್ ಸ್ಟ್ರಕ್ಚರ್ ಚೇಂಜ್ ಆಗಿಬಿಟ್ಟದು. ನಾವು ಓನ್ಲಿ ಕೀವರ್ಡ್ಸ್ ತಗೊಂಡು ಇಲ್ಲಿ ಬರ್ತಾ ಇಲ್ಲ. ಇದಕ್ಕೆ ಅದರಲ್ಲಿ ಕಂಟೆಂಟ್ ಹೇಗಿದೆ, ಕಂಟೆಂಟ್ ಯೂಸ್ ಆಗುತ್ತೆ ಇಲ್ಲ, ನಮ್ಮ ಟೋಟಲ್ ಪೇಜ್ನಲ್ಲಿ ನಾವು ಯಾವುದಾದ್ರೂ ಕ್ವಶನ್ ಕೊಟ್ಟಿದ್ರೆ ಆ ಕ್ವಶನ್ಗೆ ಎಕ್ಸಾಕ್ಟ್ ಆನ್ಸರ್ ಎಲ್ಲಿದೆಯೋ ಆ ವರ್ಡ್ಸ್ ತಗೊಂಡು ಬಂದು ಟಾಪ್ನಲ್ಲಿ ತೋರಿಸ್ತದೆ. ಆ ತರಹ ಅದಕ್ಕಾಗಿ ನೀವು ಇವಾಗ ಏನು ಮಾಡಬೇಕಂದ್ರೆ ಸರ್ಚ್ ಇಂಟೆಂಟನ್ನು ಯೂಸ್ ಮಾಡಬೇಕಾಗುತ್ತೆ. ಆ ಸರ್ಚರ್ ಎದಕ್ಕಾಗಿ ಯೂಸ್ ಮಾಡ್ತಾಯಿದ್ದಾರೆ, ಇದು ಕೀವರ್ಡ್ ಅಂದರೆ ಜನರಲ್ ಕೀವರ್ಡ್ ಆಗಿದೆ. ಇದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿನ ಹೈದ್ರಾಬಾದ್ ಅಂದರೆ ಯಾವ ಕಂಪ್ನಿಗಳು ಹೈದ್ರಾಬಾದ್ ಇದ್ದಾವೆ ತೋರಿಸ್ತದೆ. ಬಟ್ ಇದಕ್ಕೇನಂದರೆ ನಾವು ಟಾಪ್ 10 ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಅಂತ ಹೇಳಿದ್ರೆ ಟಾಪ್ 10ನಲ್ಲಿ ಯಾರಾದರೂ ಇದ್ದರೆ ಅವರು ತೋರಿಸ್ತದೆ. ಬೆಸ್ಟ್ ಅಂದರೆ ಬೆಸ್ಟ್ ತೋರಿಸ್ತದೆ. ಈಚ್ ಆ್ಯಂಡ್ ಎವ್ರಿ ಕೀವರ್ಡ್ಗೆ ಯಾವ ಡಿಫ್ರೆಂಟ್ ರಿಸಲ್ಟ್ಸ್. ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಏಜೆನ್ಸಿ ಅಂದರೆ ಇದ್ದರೆ ಬೆಸ್ಟ್ ಅಂತ ಯಾರಿಗೆ ಇರ್ತಾವೆ, ಇದು ಬೆಸ್ಟ್ ಟಾಪು ಈ ತರಹ ಬರ್ತವೆ. ಬಟ್ ಇಲ್ಲಿ ಬೆಸ್ಟ್ ಇದೆ, ಬಟ್ ಇಲ್ಲಿ ಟಾಪ್ ಇದೆ. ಬಟ್ ಬೆಸ್ಟ್ ಸೆಕೆಂಡ್ ಬಂದಿದೆ, ಟಾಪು ಫಸ್ಟ್ ಬಂದಿದೆ. ಬಟ್ ನಾವು ಯೂಸ್ ಇದ್ ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಹೈದ್ರಾಬಾದ್. ಬಟ್ ಇವ್ರದ್ದು ಟೈಟಲ್ ಸೇಮ್, ನಾವು ಹೇಗೆ ಇಲ್ಲಿ ಟೈಪ್ ಮಾಡಿದೋ ಅದೇ ಇದೆ, ಸೆಕೆಂಡ್ ಪ್ಲೇಸ್ನಲ್ಲಿ ಇದೆ. ಆದರೆ ಎದಕ್ಕಂದರೆ ಇದಕ್ಕೆ ಯೂಸರ್ಸ್ ಜಾಸ್ತಿ ನೋಡ್ತಾರೆ. ಇವರು ಕಂಪನಿ ಇನ್ ಹೈದ್ರಾಬಾದ್. ಬಟ್ ನಾವು ಯೂಸ್ ಮಾಡಿದ ಕೀವರ್ಡ್ ಬೇರೆ. ನಾವು ಯಾವುದಾದ್ರು ಕೀವರ್ಡ್ ಯೂಸ್ ಮಾಡಿದೆವು ಅದಕ್ಕೆ ಕೀವರ್ಡಿಗೆ ಸೆಕೆಂಡ್ ಪೊಸಿಷನಲ್ಲೈತೆ, ಇದು ಟಾಪ್ನಲ್ಲಿದೆ. ಎದಕ್ಕಂದರೆ ಇವರು ಚೆನ್ನಾಗಿ SEO ಮಾಡ್ತಿದ್ದಾರೆ, ಅದಕ್ಕೆ ಇದಕ್ಕೆ ಯೂಸರ್ಸ್ ಚೆನ್ನಾಗಿ ಬರ್ತಿದ್ದಾರೆ, ಇದಕ್ಕೆ ವ್ಯೂಸ್ ಜಾಸ್ತಿ ಇದಾವೆ. ಇನ್ನು ರಿಮೈನಿಂಗ್ ಫ್ಯಾಕ್ಟರ್ಸ್ ಇರ್ತಾವಲ್ಲ ಅವೆಲ್ಲ ಬೇಸ್ ಮಾಡ್ಕೊಂಡು ಇದು ಟಾಪ್ನಲ್ಲಿ ಬಂದೈತೆ, ಇದು ಸೆಕೆಂಡ್ ಪ್ಲೇಸ್ನಲ್ಲಿ ಬಂತು. ಆ ತರಹ ಇದು ನಮಗೆ SEO ಸ್ಟಾರ್ಟ್ ಮಾಡಿದ್ರೆ ಅದು ನೆವರ್ ಎಂಡಿಂಗ್ ಪ್ರಾಸೆಸ್. ಕಂಟಿನ್ಯೂಸ್ಲಿ ಅಂಟಿಲ್ ಬಿಸ್ನೆಸ್ ಎಷ್ಟು ವರ್ಷ ಅವ್ರು ರನ್ ಮಾಡ್ತಾರೆ ಅಷ್ಟು ವರ್ಷ SEO ಮಾಡಬೇಕಾಗುತ್ತೆ. ನಾವು ಸ್ಟಾಪ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಹೌದು ಸರ್. ಆ್ಯಂಡ್ ಸರ್ ಇಲ್ಲಿ ಒಂದು ಸತಿ ಟಾಪಿಗೆ ಬಂದೈತೆ, ನಾವು ಬಿಟ್ಟಿದ್ದೇನೆ ಅಂದರೆ ಸ್ವಲ್ಪ ಡೇಸ್ ಆದಮೇಲೆ ಅದು ಕೆಳಗೆ ಹೋಗ್ಬಿಡ್ತದೆ. ಯಾರಾದರೂ ಚೆನ್ನಾಗಿ SEO ಮಾಡ್ತಾ ಇರ್ತಾರೆ ಅವರು ಟಾಪ್ ಬಂದುಬಿಡ್ತಾರೆ. ಆಮೇಲೆ ನೀವು ಮತ್ತೆ SEO ಮಾಡಿದ್ರೆ ಬರ್ಲಿಕ್ಕೆ చాలా ಕಷ್ಟ ಆಗುತ್ತೆ, ಟಾಪ್ನಲ್ಲಿ ಬರೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ವ್ಯಾಲಿಡಿಟಿ ಆ ಥರ ಏನಿರೋದಿಲ್ಲ ಸರ್, ಅದು ವ್ಯಾಲಿಡಿಟಿ ಏನಿರೋದಿಲ್ಲ ಅದಕ್ಕೆ. ಆದರೆ ಅದು ಕಂಟಿನ್ಯೂಸ್ ಪ್ರಾಸೆಸ್. ನಾವು ಏನು ಮಾಡಬೇಕಂದ್ರೆ ವೆಬ್ಸೈಟ್ನಲ್ಲಿ ಕಂಟೆಂಟ್ ಅಪ್ಡೇಟ್ ಮಾಡಬೇಕು. ಅವಾಗ ಏನು ಗೂಗಲ್ ಅಲ್ಗಾರಿದಮ್ ಹೇಗೆ ಟ್ರೀಟ್ ಮಾಡ್ತದೆ ಅಂದರೆ ಅದು ಓಕೆ ಇದರಲ್ಲಿ ಇದು ನ್ಯೂ ಅಪ್ಡೇಟ್ ಬಂದಿದೆ, ನಾವು ಯೂಸರ್ಸ್ಗೆ ತೋರಿಸ್ಬೇಕಂತ ನಮ್ಮನ್ನು ಕ್ರಾಲ್ ಮಾಡ್ತದೆ. ಅದರಲ್ಲಿ ಯೂಸರ್ಸ್ಗೆ ಯೂಸ್ ಆಗೋ ಕಂಟೆಂಟ್ ಇದ್ದರೆ ನಮ್ಮದು ತೋರಿಸ್ಬಿಡ್ತದೆ. ಆವಾಗ ನಮ್ಗೆ ವೆಬ್ಸೈಟ್ಗೆ ವ್ಯೂಸ್ ಬರ್ತವೆ. ಅದರಲ್ಲಿ ನಾವು ಇದರಲ್ಲಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಇರ್ತವೆ. ಬ್ಯಾಕ್ ಲಿಂಕ್ಸ್ ಮಾಡಬೇಕು, ಈ ತರಹ ವರ್ಕ್ ಇರ್ತದೆ. ಅವೆಲ್ಲ ಮಾಡಿದ್ರೇ ಅವಾಗ ಬರ್ತದೆ. ಇಲ್ಲ ಅಂದರೆ ನಾವಿದ್ದೀವಿ, ನಾನು ಸೇಮ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿನ ಹೈದ್ರಾಬಾದ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಹೈದ್ರಾಬಾದ್ ಅಂತ ಸ್ಟಾರ್ಟ್ ಮಾಡಿದ್ರಿ, ಇಬ್ಬರು ಸೇಮ್ SEO ಮಾಡ್ತಾಯಿದ್ದೀವಿ. ಆಮೇಲೆ ನಾನು ಏನು ಮಾಡಿಬಿಟ್ಟೆ, ನಾನು ಡ್ರಾಪ್ ಆಗಿಬಿಟ್ಟಿದ್ದೆ. ಓಕೆ ನಮ್ಮ ಕಂಪನಿ ಟಾಪ್ ಬಂದೈತಿ ಅಂತ ಡ್ರಾಪ್ ಮಾಡಿದೆ. ಆದರೆ 1 ಇಯರ್ 1 ಮಂತ್ ಡಿಪೆಂಡಿಂಗ್ ಅಪಾನ್ ಯುವರ್ ವರ್ಕ್. ಬಟ್ ನಮ್ಮ ವೆಬ್ಸೈಟ್ ಕೆಳಗೆ ಬಂದುಬಿಡ್ತದೆ, ನೀವು ಟಾಪ್ ಆಗಿಬಿಡ್ತೀರಿ. ನೀವು ಟಾಪ್ ಆಗಿಬಿಟ್ಟ ಮೇಲೆ ಆಮೇಲೆ ನಾನು ವರ್ಕ್ ಎಷ್ಟು ಇರಬೇಕು. ನಾನು ಎಷ್ಟು ಟ್ರೈ ಮಾಡಿದ್ರೆ ನಾನು ಫಸ್ಟ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೆ ಟೈಮ್ ಗ್ಯಾಪ್ ಬಂದುಬಿಟ್ಟಿದೆ. 1 ಇಯರ್ ನೀವು ಎಕ್ಸ್ಟ್ರಾ ವರ್ಕ್ ಮಾಡಿದ್ದೀರಿ, ದಟ್ 1 ಇಯರ್ ವರ್ಕ್ ನನಗೆ ಬ್ಯಾಕ್ ಆಗಿಬಿಟ್ಟಿದ್ದಲ್ಲ. ನೀವು 1 ಇಯರ್ನಲ್ಲಿ ನೀವು ಥೌಸಂಡ್ಸ್ ಆಫ್ ಬ್ಯಾಕ್ ಲಿಂಕ್ಸ್ ಆ್ಯಡ್ ಮಾಡಿಬಿಟ್ಟಿದ್ರಿ ನಿಮ್ಮ ವೆಬ್ಸೈಟ್ಗೆ. ನಾನು ಯಾವಾಗ ಮಾಡಬೇಕವ? ಜಾಸ್ತಿ ಮಾಡಿದ್ರೆ ಸ್ಪ್ಯಾಮ್ ಅಂತ ತಗೊತದೆ, ಜಾಸ್ತಿ ಮಾಡ್ಲಿಕ್ಕೆ ಬರೋದಿಲ್ಲ. ಆ ತರಹ ನಾವು ಬರಬೇಕಂದ್ರೆ ಅದಕ್ಕೆ చాలా ಟಫ್ ಆಗುತ್ತೆ. ಅಂಟಿಲ್ 3rd ಪೇಜಿವರೆಗೂ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ಆಫ್ಟರ್ 3rd ಪೇಜಿಂದ ಫಸ್ಟ್ ಪೇಜಿಗೆ ಬರಬೇಕಂದ್ರೆ ಟೈಮ್ ತಗೊತದೆ ನಮ್ಗೆ. ಇದಕ್ಕಂದ್ರೆ ಲಾಟ್ ಆಫ್ ಕಾಂಪಿಟೇಷನ್ ಇರುತ್ತೆ ಅದಕ್ಕಾಗಿ ನೀವು ಈ ಟೈಟಲ್ನಲ್ಲಿ ಕೀವರ್ಡ್ ಯೂಸ್ ಮಾಡಬೇಕು, ಈ ಸಬ್ ಹೆಡ್ಡಿಂಗ್ಸ್ನಲ್ಲಿ ಕೀವರ್ಡ್ಸ್ ಯೂಸ್ ಮಾಡಬೇಕು.
ಇಂದ ಪ್ಯಾರಾಗ್ರಾಫ್ ಹೇಗಿರ್ಬೇಕಂದ್ರೆ ಶಾರ್ಟ್ ಪ್ಯಾರಾಗ್ರಾಫ್ಸ್ ಇರಬೇಕು. ಆದರೆ ನೀವು ಕಂಟೆಂಟ್ ಬರೆಯುವಾಗ ಹೇಗೆ ಮಾಡಿ ನೀವು ಏನು ಮಾಡಬೇಕಂದ್ರೆ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಹೆಡ್ಡಿಂಗ್ನಲ್ಲಿ ಕೀವರ್ಡ್ ಬರೋ ಅಂತ ನೀವು ಟೈಟಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಬ್ ಹೆಡ್ಡಿಂಗ್ಸ್ನಲ್ಲಿ ನೀವು ಕೀವರ್ಡ್ ಯೂಸ್ ಮಾಡಬೇಕಾಗುತ್ತೆ ಬರೆಯೋ ಟೈಮ್ನಲ್ಲಿ. ಬಟ್ H1 ಟ್ಯಾಗ್ಸ್ H2 ಟ್ಯಾಗ್ಸ್ ನೀವು ಎಲ್ಲಿ ಕೊಡ್ತೀರ ಅಂದರೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ H2 H1 ಕೊಡ್ತೀರಿ. ಆದರೆ ಸಬ್ ಹೆಡ್ಡಿಂಗ್ಸ್ ಯೂಸ್ ಮಾಡ್ತೀರಲ್ಲ ಅದರಲ್ಲಿ ಕೀವರ್ಡ್ ಬರೋ ಅಂತಾಗ ನೀವು ಸಬ್ ಹೆಡ್ಡಿಂಗ್ಸ್ ಬರಬೇಕಾಗುತ್ತೆ. ಪ್ಯಾರಾಗ್ರಾಫ್ ಹೇಗೆ ಬರಬೇಕಂದ್ರೆ 3 to 4 ಸೆಂಟೆನ್ಸ್ ಬರಬೇಕಾಗುತ್ತೆ. ಇದು 3 to 4 ಸೆಂಟೆನ್ಸ್ನಲ್ಲಿ ಅಂದರೆ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಇದ್ದರೆ ಇವಾಗ ಅಷ್ಟು ಟೈಮ್ ತಗೊಂಡು ಯಾರೂ ರೀಡ್ ಮಾಡ್ತಾ ಇಲ್ಲ. ಸರ್ ಅದಕ್ಕಾಗಿ ಸ್ಮಾಲ್ ಪ್ಯಾರಾಗ್ರಾಫ್, ಸೆಂಟೆನ್ಸು, ಬುಲೆಟ್ ಪಾಯಿಂಟ್ಸು, ಟೇಬಲ್ಸು, ಗ್ರಾಫ್ಸು ಈ ತರಹ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಎಲ್ಲ ಕಂಟೆಂಟ್ ಎಲ್ಲ ಅರ್ಧ ಆಗಿಬಿಡುತ್ತೆ ಅವ್ರಿಗೆ. ಅದು ಕಂಟೆಂಟ್ ಲೆಂತ್ ಆ್ಯಂಡ್ ಕ್ವಾಲಿಟಿ ಅದು ಮಿನಿಮಮ್ ಬ್ಲಾಗ್ 1000 ವರ್ಡ್ಸ್ ರಿಕ್ವೈರ್ಮೆಂಟ್ ಇದೆ ಸರ್. 1000 ವರ್ಡ್ಸ್ ಬರಬೇಕಾಗುತ್ತೆ. 1000 to 2000 ಅದು ತಗೊತದ. ಆದರೆ ಏನು ತೋರಿಸ್ತದೆ ಅಂದರೆ ಆರ್ಟಿಕಲ್ ವರ್ಡ್ ಕೌಂಟ್ ಕಮ್ಮಿ ಇದೆ ಅಂತ ತೋರಿಸ್ತದೆ. ಓಕೆ, ಅದು 1000 ಇದ್ದರೆ ಅದು ಮಿನಿಮಲ್ ರಿಕ್ವೈರ್ಮೆಂಟ್. 1000, 1500, 2000 ಲಾಂಗ್ ಆಗಿಬಿಡುತ್ತೆ. ಬಟ್ 1000 ವರ್ಡ್ಸ್ ಮಿನಿಮಮ್ ಬಿಕಾಸ್ ಯು ನೀಡ್ ಟು ಕವರ್ ಆಲ್ ದ ಟಾಪಿಕ್ಸ್ ಇನ್ ದಟ್ ಬ್ಲಾಗ್ ಆರ್ ಆರ್ಟಿಕಲ್. ಇನ್ ದಟ್ ನಾವು ಗ್ರಾಫ್ಸ್ ಇನ್ವಾಲ್ವ್ ಮಾಡೋದು, ಬುಲೆಟ್ ಪಾಯಿಂಟ್ಸ್ ಆ್ಯಡ್ ಮಾಡೋದು, ಟೇಬಲ್ಸು, ಕಂಟೆಂಟ್ ಈ ಥರ ಎಲ್ಲ ಅದರಲ್ಲಿ ಬಂದುಬಿಡ್ತಾವೆ. ಇಲ್ಲಿ ಅಂದರೆ ಅವಾಯ್ಡ್ ದ ಕೀವರ್ಡ್ ಸ್ಟಫಿಂಗ್. ಅಂದರೆ ನಮ್ಗೆ ಏನು ಬೇಕಂದರೆ ನಾವೇನು ಮಾಡಬೇಕಂದ್ರೆ ನಾವು ಕೀವರ್ಡ್ ಸ್ಟಫಿಂಗ್ ಮಾಡೋದು ಮಾಡಬಾರ್ದು. ಯಾಕಂದರೆ ಕೀವರ್ಡ್ ಟೈಟಲಲ್ಲಿ ಒಂದ್ಸತಿ ಬರಬೇಕಂದ್ರೆ ನೀವು 2 times ಆ್ಯಡ್ ಮಾಡಿದ್ರೆ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ 1 ಟೈಮ್ನೇ ಆ್ಯಡ್ ಮಾಡಬೇಕು ಟೈಟಲ್ನಲ್ಲಿ. ಅದು ಕೀವರ್ಡ್ಸ್ ಸರ್, ಪ್ರೈಮರಿ ಕೀವರ್ಡ್ ಆ್ಯಡ್ ಮಾಡಿದ್ರೆ ಅದಕ್ಕೆ ನೀವು ರಿಲೇಟಾಗಿ ಕಂಟೆಂಟ್ ಟೈಟಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆದರೆ ಅವಾಯ್ಡ್ ದ ಕೀವರ್ಡ್ ಸ್ಟಫಿಂಗ್ ಅಂದರೆ ಕೀವರ್ಡ್ ಮೋರ್ ಆ್ಯಡ್ ಮಾಡೋದು ನೀವು ಬಿಟ್ಬಿಡ್ಬೇಕು. ಅಂದರೆ ಅಲ್ಲಿ ಎಲ್ಲಿ ಬೇಕಾಗುತ್ತೋ ಅಲ್ಲಿಯೇ ಬರಬೇಕು ಅವ್ರು ಕೀವರ್ಡ್ಸ್. ಇಲ್ಲ ಗೂಗಲ್ಗೆ ಕೀವರ್ಡ್ ನೋಡ್ತದಂದ್ರೆ ನಾವು ಜಾಸ್ತಿ ಕೀವರ್ಡ್ಸ್ ಇನ್ಸರ್ಟ್ ಮಾಡಬಾರ್ದು ಆರ್ಟಿಕಲ್ ಬರೆಯೋ ಟೈಮ್ನಲ್ಲಿ. ಇದರ್ಸ ಓವರ್ಲೋಡ್ ಹಂಗೆ ಆಗ್ತದೆ. ಅದೇನಾಗ್ತದೆ ಇವರು ಸ್ಪ್ಯಾಮ್ ಮಾಡ್ತಾರಂತ ಅದು ನಮ್ಮ ಆ ಸೈಟ್ನ ಬ್ಯಾನ್ ಮಾಡಿಬಿಡ್ತದೆ. ಅದು ಪೆನಲೈಸ್ ಮಾಡ್ತದೆ ಗೂಗಲ್. ನಮ್ಮ ಸೈಟ್ ಕಂಪ್ಲೀಟ್ ಹೋಗಿಬಿಡ್ತದೆ. ಅದಕ್ಕಾಗಿ ಹೌದು ಸರ್, ಅದಕ್ಕಾಗಿ ಟಾಪ್ನಲ್ಲೂ ಇದೆ. ಅದು ಬಿಫೋರ್ ಗೂಗಲ್ ಅದು ಫೈರ್ಫಾಕ್ಸ್ ಚೆನ್ನಾಗಿದೆ. ಆದಮೇಲೆ ఇప్పుడు ಫೈರ್ಫಾಕ್ಸ್ ಹೋಗಿಬಿಟ್ಟಿದೆ. ಇದು ಆಲ್ಮೋಸ್ಟ್ ಮಾರ್ಕೆಟ್ ಕ್ಯಾಚ್ ಆಗಿಬಿಟ್ಟಿದೆ ಗೂಗಲ್ ಅವರು. ಇದೆಲ್ಲ ಅವರು ಏನಂದರೆ ಯೂಸರ್ ಪಾಯಿಂಟ್ ಆಫ್ ವ್ಯೂ ಅವರು ಮೋಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಅವರು ಯೂಸರ್ಗೆ ಹೇಗೆ ಯೂಸ್ ಆಗಬೇಕು, ಯೂಸರ್ಗೆ ಹೇಗೆ ಈಸಿಯಾಗಿ ಕಂಟೆಂಟ್ ತೋರಿಸ್ಬೇಕು ಎಲ್ಲ ಹೇಗೆ ಅಂತ ಅವರು ಕೊಡ್ತಾರೆ. ಅವ್ರ ಕೀವರ್ಡ್ ಜಾಸ್ತಿ ಎಕ್ಸ್ಟ್ರಾ ಕೀವರ್ಡ್ಸ್ ಆ್ಯಡ್ ಮಾಡಬಾರ್ದು ಟೈಟಲ್ನಲ್ಲಿ, ಬಾಡಿನಲ್ಲಿ, ಕಂಟೆಂಟ್ ಬಾಡಿನಲ್ಲಿ, ಸೈಡ್ ಹೆಡ್ಡಿಂಗ್ಸ್ನಲ್ಲಿ. ಎಲ್ಲಿ ಬೇಕಾಗುತ್ತೋ ಅಲ್ಲೇ ಪ್ರೈಮರಿ ಕೀವರ್ಡ್, ಸೆಕೆಂಡ್ರಿ ಕೀವರ್ಡ್ಸ್ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಅಂತ ಜಸ್ಟ್ ಫೋಕಸ್ ಆನ್ ವ್ಯಾಲ್ಯೂಸ್. ಇದರಲ್ಲಿ ಏನಂದರೆ ನಮ್ಮ ಕಂಟೆಂಟ್ನಲ್ಲಿ ವ್ಯಾಲ್ಯೂಸ್ ಇರಬೇಕಾದ. ನಮ್ಮ ಯಾವುದಾದ್ರು ನಾವು ಕಂಟೆಂಟ್ ಕೊಡ್ತಾ ಇದ್ದೀವಿ ನಾವು ಯೂಸರ್ಗೆ, ಅವ್ರಿಗೆ ಯಾರತ್ತ ಕಂಟೆಂಟ್ ರೀಡ್ ಮಾಡ್ತಾರೆ ಅವ್ರಿಗೆ ಯೂಸ್ ಆಗೋ ಥರ ಇರಬೇಕು ನಾವು. ಇದೇನಂದರೆ ಇನ್ಸೈಟ್ಸ್ ಅಂತ ಇನ್ಫಾರ್ಮೇಷನು, ಡೇಟಾ, ಸೊಲ್ಯೂಷನ್ಸ್ ಲೈಕ್ ದಟ್ ನಾವು ಕಂಟೆಂಟ್ನಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ ಚೆನ್ನಾಗಿರುತ್ತೆ. ಆ್ಯಂಡ್ LSA ಕೀವರ್ಡ್ಸ್, ಬಟ್ ಇದು ಇವಾಗ ಯೂಸ್ ಮಾಡ್ತಾ ಇಲ್ಲ ಯಾರು. ಆದರೆ ಶಾರ್ಟ್ ಕೀವರ್ಡ್ಸ್ ಯಾವ ಕೀವರ್ಡ್ಸ್ ಚೆನ್ನಾಗಿರ್ತವೆ ಇವೆಲ್ಲ ತೋರಿಸ್ತಾ ಇರೋದು. ಇದು ನಾವು ಕ್ಲಾಸ್ನಲ್ಲಿ ಒಂದು ಸರ್ತಿ ಕೀವರ್ಡ್ ಹೇಳೋ ಟೈಮ್ನಲ್ಲಿ ಒಂದು ಸರ್ತಿ ತೋರಿಸ್ತೀನಿ ಇದು ಟೂಲು. ಬಟ್ ಇವಾಗ ಯಾರೂ ಯೂಸ್ ಮಾಡ್ತಾ ಇಲ್ಲ ಇದು ಸ್ಟಾರ್ಟಿಂಗ್ನಲ್ಲಿ. ಎದಕ್ಕಂದರೆ ಶಾರ್ಟ್ ಟೈಲ್ ಕೀವರ್ಡ್ಸ್ಗೆ ಇದು ಯೂಸ್ ಆಗುತ್ತದೆ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ ಅಂದರೆ ನೀವು ಕೀವರ್ಡ್ಸ್ ಬಾಡಿನಲ್ಲಿ ಅಟ್ಲೀಸ್ಟ್ 3 to 4 ಕೀವರ್ಡ್ಸ್ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ. 3 to 4 ಪ್ಲೇಸಸ್ನಲ್ಲಿ ಎಲ್ಲಿಯಾದರೂ ನೀವು ಕಂಟೆಂಟ್ ಬರೆಯೋ ಟೈಮ್ನಲ್ಲಿ ಅಲ್ಲಿ ನಾವು ಇಂಟರ್ನಲ್ ಲಿಂಕ್ಸ್, ಎಕ್ಸ್ಟರ್ನಲ್ ಲಿಂಕ್ಸ್ ಕೊಡ್ತೀವಿ. ಅದು ಹೇಗೆ ಕೊಡಬೇಕು ಅನ್ಬೋದು ನಾವು ಆರ್ಟಿಕಲ್ಲು ಸೈಟ್ನಲ್ಲಿ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ನಾನು ಕೀವರ್ಡ್ಸ್ನ ಎಲ್ಲಿ ಬರ್ತಾವೋ ಅದರಲ್ಲಿ ಎಲ್ಲಿ ಲಿಂಕ್ಸ್ ಹಾಕಬೇಕು, ಎಕ್ಸ್ಟರ್ನಲ್ ಲಿಂಕ್ಸ್ ಎಲ್ಲಿ ಹಾಕಬೇಕು ಅದು ನಾವು ತೋರಿಸ್ತೀವಿ ನಾವು. ನೀವು ಆದರೆ ಆ ಬಾಡಿನಲ್ಲಿ 3 to 4 times ಫೋಕಸಿಂಗ್ ಕೀವರ್ಡು ಹೇಗೆ ಬರ್ತದೋ ನೀವು ಪ್ಲ್ಯಾನ್ ಮಾಡ್ಕೊಂಡು ಕಂಟೆಂಟ್ ಮಾಡಬೇಕಾಗುತ್ತೆ. 3 to 4 times ರಿಪೀಟ್ ಆಗಬೇಕು ಅದು.
ಆಮೇಲೆ ನೆಕ್ಸ್ಟ್ ಆಳ್